और तालुके के कोड़गांव में आज न्यू अपोस्टोलिक चर्च में क्रिसमस त्योहार के लिए विशेष प्रार्थना आदि का आयोजन किया गया। आज इस खास दिन चर्च में सभी लोग एक साथ जमा होकर सार्वजनिक रूप से प्रार्थना की। पास्टर देवराज ने प्रवचन देते हुए प्रार्थना आदि की। लोग एक दूसरे को त्योहार की मुबारकबाद देते नजर आए। इस अवसर पर चर्च समिति के अध्यक्ष साइमन डी सुजा, उपाध्यक्ष अभिषेक के, कार्यदर्शी पवन के, ट्रेजरर विनोद एच सहित अन्य उपस्थित रहे। कैमरामैन महेश का कवरेज। समस्त नाडिನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಬಹಳ ಸಂತೋಷವಾದಂತ ದಿವಸವಾಗಿದೆ. ನಾವೆಲ್ಲರೂ ಯೇಸು ಕ್ರಿಸ್ತನ ಒಂದು ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಮಾಡಿದ್ದೀವಿ. ಇದಕ್ಕೆಲ್ಲ ಗುರು ಹಿರಿಯರು ಕೂಡ ಬಹಳ ಸಂತೋಷವಾಗಿದ್ದಾರೆ. ಸಣ್ಣ ಮಕ್ಕಳು ಎಲ್ಲ ಸಹೋದರ ಸಹೋದರರು ಕೂಡ ಬಹಳ ಸಂತೋಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಮೇಲಣ ಲೋಕದಲ್ಲಿ ದೇವರಿಗೆ ಸ್ತುತಿ, ಭೂಲೋಕದಲ್ಲಿ ಎಲ್ಲ ಮನುಷ್ಯರಿಗೆ ಸಮಾಧಾನ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಎಲ್ಲ ಯುವಕರು, ಸಭೆಯ ಎಲ್ಲ ಪದಾಧಿಕಾರಿಗಳು ಬಹಳ ಉತ್ತಮವಾಗಿ ಒಂದು ಡೆಕೋರೇಷನ್, ಈ ಒಂದು ಕ್ಲೀನಿಂಗ್ ಎಲ್ಲ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ನಮ್ಮ ಮಧ್ಯದಲ್ಲಿ ನಮ್ಮ ಸಭೆಯ ಸಭಾಪಾಲಕರು ಕೂಡ ಇದ್ದಾರೆ ಮತ್ತು ಎಲ್ಲ ಕ್ರೈಸ್ತ ನಾಯಕರು ಕೂಡ ಇದ್ದಾರೆ. ಅವ್ರಿಗೆ ಕೂಡ ಎಲ್ಲ ನಾವು ಇನ್ನೊಂದು ಸಾರಿ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಸೈಮನ್ ಡಿ ಸೋಜಾ, ಅಧ್ಯಕ್ಷರು, ನೀವು ಅಪೊಸ್ತಲಿಕ್ ಚರ್ಚ್ ಕೊಡೋದು. ಥ್ಯಾಂಕ್ ಯು. ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಕೂಡ ಕ್ರಿಸ್ಮಸ್ ಹಬ್ಬ ನಾವೆಲ್ಲರೂ ಭಾಳ ವಿಜೃಂಭಣೆಯಿಂದ ನಾವು ಆಚರಿಸ್ತಕ್ಕಂಥವರಾಗಿದ್ದೇವೆ. ಹಾಗೆ ನಾವೇ ಎಲ್ಲ ಇಡೀ ಲೋಕದ ಎಲ್ಲ ಜನರು ಕೂಡ ಇವತ್ತು ಭಾಳ ಸಂತೋಷವನ್ನು ಪಡ್ತಕ್ಕಂಥ ಒಂದು ದಿನವಾಗಿದೆ. ಹಾಗೆ ಕೊಡಗೈ ಗ್ರಾಮ ಎಲ್ಲ ನನ್ನ ಸ್ನೇಹಿತರು ಕೂಡ ಕೆಲವು ವರ್ಷಗಳಿಂದ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಮೊದಲು ಈ ಚರ್ಚಿನಲ್ಲಿ ಇಷ್ಟೊಂದು ಕಳಂಕ ಇದ್ದಿದ್ದಿಲ್ಲ, ಆದರೆ ಇವಾಗ ನಾವು ನೋಡಿದಾಗ ಭಾಳ ಸುಂದರವಾಗಿ ಸೂಕ್ಷ್ಮವಾಗಿ ಚರ್ಚ್ ಕೂಡ ನಡೀತಾ ಇದೆ. ಪ್ರತಿ ಭಾನುವಾರ ನಮ್ಮ ಚರ್ಚಿನಲ್ಲಿ ಡಿವೈನ್ ಸರ್ವಿಸ್ ಕೂಡ ನಡೀತಕ್ಕಂಥದ್ದಾಗಿದೆ. ಹಾಗೆ ಎಲ್ಲ ಸಹೋದರರು ಕೂಡ ಚರ್ಚಿನಲ್ಲಿ ಕೂಡ ಬರ್ತಕ್ಕಂಥವರಾಗಿದ್ದಾರೆ. ಅದಕ್ಕಾಗಿ ನಾನು ಅವರೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ವಿರಾಮ ಮಾಡ್ತೀನಿ.